ನಮಸ್ಕಾರ ಮಂಗಳೂರು, ನಾವಿದ್ದೇವೆ ಯಶಸ್ವಿ ರೈಡರ್ಸ್ BC ರೋಡಲ್ಲಿ. ನೋಡೋಣ ಯಾವ ಗಾಡಿ ರಿವ್ಯೂ ಮಾಡೋದಂತ, ಬನ್ನಿ ಗಾಯ್ಸ್. ಈ ಬೈಕ್ ಬಂದು ರೆಟ್ರೋ ಸೆಗ್ಮೆಂಟ್ ಬೈಕ್ ಆಗಿ ಕೊಟ್ಟಿದ್ದಾರೆ. ಫ್ರಂಟ್ ವ್ಯೂ ಇಂದ ನೋಡೋದಾದ್ರೆ ಇಲ್ಲಿ ಹೆಡ್ಲೈಟ್ ಕೊಟ್ಟಿದ್ದಾರೆ LED, ಅದರೊಟ್ಟಿಗೆ LED DLR ಬರ್ತದೆ. ಮತ್ತೆ ಇಲ್ಲಿ XSR ಅಂತ ಲೋಗೋ ಕೊಟ್ಟಿದ್ದಾರೆ ಗಾಡಿದ್ದು ಹೆಸರು. ಮತ್ತೆ ಎರಡು ಅಲ್ಲಿ ಇಂಡಿಕೇಟರ್ಸ್ ಬರ್ತದೆ LED. ಫ್ರಂಟ್ ಇಂದ ನಿಮಗೆ ಈ ತರ ಕಾಣ್ತದೆ, ಮಿರರ್ ವಿತ್ ಹ್ಯಾಂಡಲ್ ಬಾರ್. ಈ ಗಾಡಿ ಬಂದು ನಿಮಗೆ ಕೆಫೆ ರೇಸರ್ ಟೈಪ್ ಕೊಟ್ಟಿದ್ದಾರೆ ನೋಡ್ಲಿಕ್ಕೆ. ಫ್ರಂಟ್ ಸಸ್ಪೆನ್ಷನ್ ಬಂದು 37mm USD ಅಪ್ಸೈಡ್ ಡೌನ್ ಸ್ಪೋಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಫ್ರಂಟಲ್ಲಿ ನಿಮಗೆ ಡಿಸ್ಕ್, ರಿಯರ್ ಕೂಡ ಡಿಸ್ಕ್ ಬರ್ತದೆ ವಿತ್ ಡುವೆಲ್ ಚಾನಲ್ ABS. ಮತ್ತು ಫ್ರಂಟ್ 100 ಸೆಕ್ಷನ್ ಟೈರ್ ಯೂಸ್ ಮಾಡಿದ್ದಾರೆ. ರಿಯರಲ್ಲಿ 140 ಸೆಕ್ಷನ್ ಟೈರ್ ಯೂಸ್ ಮಾಡಿದ್ದಾರೆ ವಿತ್ ಅಲಾಯ್ ವೀಲ್ಸ್ ಬರ್ತದೆ. ಇದಕ್ಕೆ ಫ್ರಂಟಲ್ಲಿ ಬೈಬ್ರೇದು ಕ್ಯಾಲಿಪರ್ನ ಯೂಸ್ ಮಾಡಿದ್ದಾರೆ, ಬ್ರೇಕ್ಸ್. ಮತ್ತು ರಿಯರ್ ಕೂಡ ಬೈಬ್ರೇಕ್ ಕ್ಯಾಲಿಪರ್ನ ಯೂಸ್ ಮಾಡಿದ್ದಾರೆ. ಮೈನ್ ಆಗಿ ಬಂದು ಹಾರ್ಟ್ ಆಫ್ ದಿ ಬೈಕ್ ಅಂತಲೇ ಹೇಳ್ಬೋದು. ಇಂಜಿನ್ 155cc ಲಿಕ್ವಿಡ್ ಕೂಲ್ ಸಿಂಗಲ್ ಸಿಲಿಂಡರ್ ಇಂಜಿನ್ ಜೊತೆ 14.2 Nm ಟಾರ್ಕ್ನ ಈ ಗಾಡಿ ಪ್ರೊಡ್ಯೂಸ್ ಮಾಡುತ್ತೆ. ಅದರೊಂದಿಗೆ 18.5 PS ಹಾರ್ಸ್ ಪವರ್ನ ಈ ಗಾಡಿ ಕೊಡುತ್ತೆ. ಸೇಮ್ R15 MTಯಲ್ಲಿ ಯೂಸ್ ಮಾಡಿರೋ ಇಂಜಿನ್ನ ಈ ಗಾಡಿಗೆ ಯೂಸ್ ಮಾಡಿದ್ದಾರೆ. ಚೇಸ್ ಫ್ರೇಮ್ ಸಹ ಸೇಮ್ ಬರ್ತದೆ, MT R15 ಎಲ್ಲ ಯೂಸ್ ಮಾಡಿರೋ ಚೇಸ್ ಫ್ರೇಮ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ ಫ್ರಂಟ್ ಇದ್ದು. ನೆಕ್ಸ್ಟ್ ರೈಡರ್ ವ್ಯೂವಿಂದ ನೋಡೋದಾದರೆ LCD ಡಿಸ್ಪ್ಲೇ ಕೊಟ್ಟಿದ್ದಾರೆ, ಸ್ಕ್ರಾಮ್ಲರ್ ಟೈಪ್. ಇದರಲ್ಲಿ ನಿಮಗೆ ಗೇರ್ ಇಂಡಿಕೇಶನ್, ABS ಸಿಂಬಲ್, ಟ್ರ್ಯಾಕ್ಷನ್ ಕಂಟ್ರೋಲು, ಸ್ಪೀಡ್, ಓಡೋಮೀಟರ್ ಇದೆಲ್ಲ ನೋಡಲಿಕ್ಕೆ ಸಿಗ್ತದೆ. ನೆಕ್ಸ್ಟ್ ಇದರ ಲೆಫ್ಟ್ ಸೈಡಲ್ಲಿ ಸ್ವಿಚಸ್ ಕೊಟ್ಟಿದ್ದಾರೆ, ಡಿಮ್ ಡಿಪ್ಪರ್ ಸ್ವಿಚ್, ಹಾರ್ನ್ ಸ್ವಿಚ್, ಇಂಡಿಕೇಟರ್ ಸ್ವಿಚ್, ಮತ್ತು ಇಲ್ಲಿ ಕ್ಲಚ್ ಲಿವರ್ ಕೊಟ್ಟಿದ್ದಾರೆ. ರೈಟ್ ಸೈಡ್ಗೆ ಬಂದ್ವಿ ಅಂದರೆ ಇಲ್ಲಿ ಸೆಲ್ಫ್ ಕಿಲ್ ಆಫ್ ಕಿಲ್ ಆನ್ ಸ್ವಿಚ್ ಕೊಟ್ಟಿದ್ದಾರೆ. ಇಲ್ಲಿ ಹಜಾರ್ಡ್ ಸ್ವಿಚ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಡಿಸ್ಕ್ ಲಿವರ್ ಕೊಟ್ಟಿದ್ದಾರೆ. ಮತ್ತು ರೈಡ್ ಬೈ ಕೇಬಲ್ ಥ್ರಾಟಲ್ ಕೊಟ್ಟಿದ್ದಾರೆ. ಫ್ರಂಟಿಂದ ನಿಮಗೆ ಈ ಥರ ಕಾಣ್ತದೆ. ಇದರದ್ದು ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಂದು 10 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಇದೆ. ಇದು ಅವರೇಜ್ ಮೈಲೇಜ್ ಬಂದು ನಿಮಗೆ ಸಿಟಿಯಲ್ಲಿ 45 to 50 ಆರಾಮಾಗಿ ಕೊಡ್ತದೆ. ನೆಕ್ಸ್ಟ್ ಇದರದ್ದು ಲೆಫ್ಟ್ ಸೈಡಿಂದ ನೋಡೋದಾದರೆ 172mm ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಅಂಡರ್ ಬೆಲ್ಲಿ ಕೊಟ್ಟಿದ್ದಾರೆ ಇಂಜಿನ್ ಗಾರ್ಡ್. ನೆಕ್ಸ್ಟ್ ಇದರದ್ದು ಸೈಲೆನ್ಸರ್ ಸೇಮ್ R15 MTಯಲ್ಲಿ ಬರ್ತದಲ್ಲ, ಸೇಮ್ ಅದನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ಡಿಸೈನ್ ಒಂದು ಚೇಂಜ್ ಮಾಡಿದ್ದಾರೆ, ಮಫ್ಲರ್ ಹಿಂದ್ಗಡೆ. ನೆಕ್ಸ್ಟ್ ಇದದ್ದು ಫುಟ್ ಪ್ಯಾಗ್, ಇಲ್ಲಿ ರೈಡರ್ ಫುಟ್ ಪ್ಯಾಗ್ ಕೊಟ್ಟಿದ್ದಾರೆ. ಇದು ಬ್ರೇಕ್ ಪೆಡಲ್ ಮತ್ತು ಪಿಲಿಯನ್ ಫುಟ್ ಪ್ಯಾಗ್. ನೆಕ್ಸ್ಟ್ ಇದರದ್ದು ಸೀಟ್ ನೋಡೋದಾದರೆ ಇಲ್ಲಿ ಸಿಂಗಲ್ ಸೀಟ್ ಕೊಟ್ಟಿದ್ದಾರೆ ರೈಡರ್ಗೆ ಮತ್ತು ಪಿಲಿಯನ್ಗೆ. ಸೀಟು ಜಾಸ್ತಿ ಸಾಫ್ಟ್ ಇಲ್ಲ, ಅದು ಜಾಸ್ತಿ ಹಾರ್ಡ್ ಸಹ ಇಲ್ಲ. ಇದರದ್ದು ಸೀಟ್ ಹೈಟ್ ಬಂದು 810mm ಸೀಟ್ ಹೈಟ್ ಕೊಟ್ಟಿದ್ದಾರೆ. ಇದೆಲ್ಲ 5.45 ಇರ್ತಾರಲ್ಲ, ನಿಮಗೆ ಕ್ಲೀನ್ ಫ್ಲ್ಯಾಟ್ ಪುಟ್ ಮಾಡ್ಬೋದು ಇದರಲ್ಲಿ ಸೀಟ್ ಹೈಟ್. ಮತ್ತು ಈ ಗಾಡಿನ ಮೇಯ್ನಾಗಿ ಮಾಡಿರೋ ರೀಸನ್ ಏನಪ್ಪ ಅಂತಂದರೆ ನಿಮಗೆ ಸಿಟಿ ರೈಡ್ಸ್ ಎಲ್ಲ ಯೂಸ್ ಆಗಲಿ ಅಂತ. ಅದಕ್ಕೋಸ್ಕರ 155cc ಈ ಗಾಡಿನ ಈಗ ಲಾಂಚ್ ಮಾಡಿದ್ದಾರೆ. ಇದರ ಟೈಲ್ ಕಡೆ ಬಂದ್ವಿ ಅಂದರೆ ರೌಡ್ ಶೇಪ್ ಟೈಲ್ ಲ್ಯಾಂಪ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ 2 LED ಇಂಡಿಕೇಟರ್ ಬರ್ತದೆ, ಇಲ್ಲಿ ನಂಬರ್ ಪ್ಲೇಟ್ ಬರ್ತದೆ, ಮತ್ತು ಇಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ರಿಯರ್ ವ್ಯೂ ತುಂಬ ಸಖತ್ತಾಗಿ ಕೊಟ್ಟಿದ್ದಾರೆ ಗಾಡಿ ಮಾತ್ರ. ಸೈಲೆನ್ಸರ್ ನೋಡಿ ಕೇಳ್ಕೊಂಡು ಬರೋಣ ಯಾವ ಥರ ಬರ್ತದಂತ. ಐಡ್ಲಿಂಗಲ್ಲಿ ಈ ಥರ ನಾಯ್ಸ್ ಬರ್ತದೆ. ಸೇಮ್ R15 MTಯಲ್ಲಿ ಸೇಮ್ ನಾಯ್ಸ್, ಜಾಸ್ತಿ ಏನಿಲ್ಲ. ಸೇಮ್ ಇಂಜಿನ್ ಯೂಸ್ ಮಾಡಿದಲ್ಲ, ಸೊ ಹಾಗೆ ಸೇಮ್ ನಾಯ್ಸ್ ಬರ್ತದೆ. ನೆಕ್ಸ್ಟ್ ಇದರದ್ದು ಲೆಫ್ಟ್ ವ್ಯೂವಿಂದ ನೋಡೋದಾದರೆ ಇಲ್ಲಿ ಸೇಮ್ ಅಂಡರ್ ಬೆಲ್ಲಿ ಬರ್ತದೆ ಇಂಜಿನ್ ಗಾರ್ಡ್ ಫೈಬರ್ ಇದು. ನೆಕ್ಸ್ಟ್ ಇದರಲ್ಲಿ 6 ಸ್ಪೀಡ್ ಗೇರ್ ಬಾಕ್ಸ್ ಯೂಸ್ ಮಾಡಿದ್ದಾರೆ. ಇದು ಬಂದು ಗೇರ್ ಪೆಡಲ್, ಇದು ಫುಟ್ ಪ್ಯಾಕ್ ಕೊಟ್ಟಿದ್ದಾರೆ ರೈಡರ್ ಇದು. ಇದರಲ್ಲಿ ಮೈನ್ ಸ್ಟ್ಯಾಂಡ್ ಬರೋದಿಲ್ಲ, ಸೈಡ್ ಸ್ಟ್ಯಾಂಡ್ ಬರ್ತದೆ. ಬೇಕಂತಂದರೆ ಇಲ್ಲಿ ಹಾಕಲಿಕ್ಕೆ ನಿಮಗೆ ಕೊಟ್ಟಿದ್ದಾರೆ ಮೈನ್ ಸ್ಟ್ಯಾಂಡ್. ಅಂದರೆ ಜಸ್ಟ್ ಸರ್ವಿಸ್ ಎಲ್ಲ ಮಾಡ್ತೇವೆ ಅಲ್ಲ, ಆವಾಗ ಯೂಸ್ ಮಾಡಲಿಕ್ಕೆ. ನೆಕ್ಸ್ಟ್ ಇಲ್ಲಿ ಪಿಲಿಯನ್ ಫುಟ್ ಪ್ಯಾಕ್ ಕೊಟ್ಟಿದ್ದಾರೆ. ಸ್ವಿಂಗ್ ಆಮೇಲೆ ಸೇಮ್ R15 MT ಯೂಸ್ ಮಾಡಿದ್ದಾರೆ.
ಸಾರಿ ಗಾರ್ಡ್ ಕೊಟ್ಟಿದ್ದಾರೆ, ಹಗ್ಗರ್ ಕೊಡಲಿಲ್ಲ. ಇದರದ್ದು ಫೆಂಡರ್ ಅಂದರೆ ಇಲ್ಲಿ ಕೆಳಗೆ ತನಕ ಬರ್ತದಲ್ಲ, ಅದಕ್ಕೋಸ್ಕರ ಹಗ್ಗರ್ ಕೊಡಲಿಲ್ಲ. ಸೇಮ್ MT-R15 ಯಾವ ಥರ ಕೊಟ್ಟಿದ್ದಾರೆ, ಚೇಸ್ ಫ್ರೇಮ್ ಆಗಲಿ, ಸ್ವಿಂಗ್ ಆರ್ಮ್ ಆಗಲಿ, ಅಥವಾ ಬ್ರೇಕ್ಸ್ ಕ್ಯಾಲಿಪರ್ಸ್ ಕೂಡ ಸೇಮ್, ಟಯರ್ ಕೂಡ ಸೇಮೇ, ರೇಡಿಯಲ್ ಟೈರ್ ಕೊಟ್ಟಿದ್ದಾರೆ ಫ್ರಂಟ್ ಆ್ಯಂಡ್ ಬ್ಯಾಕ್. ನಿಮಗೆ ಈ ಥರ ಕಾಣ್ತದೆ ಲೆಫ್ಟ್ ವೀವಿಂದ, ಕೆಫೆ ರೇಸರ್ ಥರ. ಇಲ್ಲಿ ಓಪನ್ ಮಾಡಲಿಕ್ಕೆ ಒಂದು ಲಾಕ್ ಕೊಟ್ಟಿದ್ದಾರೆ, ಸೀಟ್ ಓಪನ್ ಮಾಡಲಿಕ್ಕೆ. ನೆಕ್ಸ್ಟ್ ಇದರದ್ದು ಫ್ರಂಟ್ ಫೆಂಡರ್, ಟ್ಯಾಂಕ್ ಎಲ್ಲ ಮೆಟಲ್ ಥರ ಕಾಣ್ತದೆ ನೋಡಲಿಕ್ಕೆ, ಆದರೆ ಇದೆಲ್ಲ ಫೈಬರ್ ಯೂಸ್ ಮಾಡಿದ್ದು. ಎಲ್ಲ ಪಾರ್ಟ್ಸ್ ಇದರಲ್ಲಿ ಫೈಬರ್ ಯೂಸ್ ಮಾಡಿದ್ದಾರೆ, ಬಾಡಿ ಪಾರ್ಟ್ಸ್. ಇದರದ್ದು ಟೋಟಲ್ ಕರ್ಬ್ ವೇಟ್ ಬಂದು 137 kg ಕರ್ಬ್ ವೇಟ್ ಯೂಸ್ ಮಾಡಿದ್ದಾರೆ. ಜಾಸ್ತಿ ವೆಯ್ಟ್ ಇಲ್ಲ, ಇದು ಲೈಟ್ ವೆಯ್ಟ್ ಇದೆ ಗಾಡಿ. ಹಾಯ್ ಬ್ರೋ. ಹಾಯ್. ಇದರದ್ದು ಆನ್ ರೋಡ್ ಪ್ರೈಸ್ ಎಷ್ಟಾಗ್ತದೆ? ಆನ್ ರೋಡ್ ಪ್ರೈಸ್ ಬಂದು ನಿಮಗೆ 2,05,000 ವರೆಗೆ ಆಗ್ತದೆ. ಇದರಲ್ಲಿ ಎಷ್ಟು ಕಲರ್ ಅವೈಲೇಬಲ್ ಇದೆ ಬ್ರೋ? 4 ಕಲರ್ಸ್ ಅವೈಲೇಬಲ್ ಉಂಟು ಇದರಲ್ಲಿ. ಇದನ್ನು ನಾವಂದ್ರೆ ಎಂಕ್ವೈರೀಸ್ ಅಥವಾ ಪರ್ಚೇಸ್ ಮಾಡ್ಲಿಕ್ಕಿದ್ರೆ ಇದು ಎಲ್ಲಿ ಲೊಕೇಟ್ ಆಗ್ತದೆ? ಇದು BC ರೋಡಲ್ಲಿ SSV ರೈಡರ್ಸ್ ಅಂತ ಎಲ್ಲ ಕೊಟ್ಟಾಗ್ತದೆ. ನಿಮ್ಗೆ ಏನಾದರೂ ಈ ಗಾಡಿ ಪರ್ಚೇಸ್ ಅಥವಾ ಎಂಕ್ವೈರೀಸ್ ಏನಾದರೂ ಮಾಡ್ಲಿಕ್ಕಿದ್ರೆ BC ರೋಡಲ್ಲಿ SSV ರೈಡರ್ಸ್ ಅಂತ ಇದೆ, ಅಲ್ಲಿ ಬಂದು ವಿಸಿಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.